ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ನಾವು ಏನು ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೀನಿ ಇಕ್ವೇಟರ್ ಅಂದ್ರೆ ಭೂಮಧ್ಯ ರೇಖೆ, ಸೌತ್ ಆಫ್ರಿಕಾ ಅಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಯಾವ ಯಾವ ದೇಶಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೀನಿ, ಇದೇ ಇಕ್ವೇಟರ್. ಇದು ಯಾವ ಯಾವ ದೇಶಗಳ ನಡುವೆ ಹಾಯ್ದು ಹೋಗುತ್ತದೆ ಅಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಇಕ್ವೆಡಾರ್, ಕೊಲಂಬಿಯಾ ಮತ್ತು ಬ್ರೆಜಿಲ್. ಸೊ ಟೋಟಲ್ ಆಗಿ ದಕ್ಷಿಣ ಅಮೆರಿಕಾದಲ್ಲಿ ಕೇವಲ 3 ರಾಷ್ಟ್ರಗಳ ಮೇಲೆ ಭೂಮಧ್ಯ ರೇಖೆಯು ಹಾಯ್ದು ಹೋಗುತ್ತದೆ. ಇದಾದ ನಂತರ ಈ ಲೈನ್ ಎಲ್ಲಿಗೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ಆಫ್ರಿಕಾ ಖಂಡಕ್ಕೆ ಕಂಟಿನ್ಯೂ ಆಗುತ್ತೆ. ಈ ಆಫ್ರಿಕಾ ಖಂಡದಲ್ಲಿ ಯಾವ ಯಾವ ದೇಶಗಳ ನಡುವೆ ಈ ಭೂಮಧ್ಯ ರೇಖೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ಈಗ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಫ್ರಿಕಾದ ಮಧ್ಯಭಾಗದಲ್ಲಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಕ್ವೇಟರ್ ಅಂತ. ಈ ಜಾಗದಲ್ಲಿ ಒಂದು ದ್ವೀಪಗಳ ಸಮೂಹ ಇದೆ, ಸಾವ್ ಟೋಮ್ ಪ್ರಿನ್ಸಿಪ್ ಅಂತ ದ್ವೀಪಗಳ ಸಮೂಹ. ನಮ್ಮ ಭಾರತದಲ್ಲಿ ಹೇಗೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಇದೆ, ಇಲ್ಲಿ ಸಾವ್ ಟೋಮ್ ಪ್ರಿನ್ಸಿಪ್ ಅಂತ ಒಂದು ದ್ವೀಪ ಸಮೂಹ ಇದೆ. ಈ ದ್ವೀಪ ಸಮೂಹದ ಮೇಲೆ ಇಕ್ವೇಟರ್ ಪಾಸ್ ಆಗುತ್ತೆ, ಭೂಮಧ್ಯ ರೇಖೆಯು ಪಾಸ್ ಆಗುತ್ತೆ. ಅದಾದ ನಂತರ ಗ್ಯಾಬೋನ್ ದೇಶದ ಮೇಲೆ, ನಂತರ ಕಾಂಗೋ ದೇಶದ ಮೇಲೆ, ಅದಾದ ನಂತರ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮೇಲೆ, ಉಗಾಂಡ, ಕೀನ್ಯಾ, ಸೋಮಾಲಿಯಾ. ಸೊ ಟೋಟಲ್ ಆಗಿ 7 ರಾಷ್ಟ್ರಗಳು ಅಂದ್ರೆ ಆಫ್ರಿಕಾ ಖಂಡದಲ್ಲಿ 7 ರಾಷ್ಟ್ರಗಳ ಮೇಲೆ ಈ ಭೂಮಧ್ಯ ರೇಖೆಯು ಹಾಯ್ದು ಹೋಗುತ್ತದೆ. ಇದಾದ ನಂತರ ನೆಕ್ಸ್ಟ್ ಏಷ್ಯಾ ಖಂಡದಲ್ಲಿ ಯಾವ ಯಾವ ರಾಷ್ಟ್ರಗಳ ನಡುವೆ ಈ ಭೂಮಧ್ಯ ರೇಖೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಏಷ್ಯಾ ಖಂಡದಲ್ಲಿ ಬರ್ತಿರ್ತಕ್ಕಂತಹ ರಾಷ್ಟ್ರಗಳು. ಮೊದಲಿಗೆ ಮಾಲ್ಡೀವ್ಸ್ ದೇಶಗಳ ಮೇಲೆ ಹಾಯ್ದು ಹೋಗುತ್ತೆ. ಮಾಲ್ಡೀವ್ಸ್ ನಂತರ ಇಂಡೋನೇಷ್ಯಾ ಆದ ನಂತರ ಕಿರಿಬಾಟಿ. ಸೊ ಟೋಟಲ್ ಆಗಿ 3 ರಾಷ್ಟ್ರಗಳ ಮೇಲೆ, ಏಷ್ಯಾ ಖಂಡದ 3 ರಾಷ್ಟ್ರಗಳ ಮೇಲೆ ಭೂಮಧ್ಯ ರೇಖೆಯು ಹಾಯ್ದು ಹೋಗುತ್ತದೆ. ಸೊ ಫೈನಲ್ ಆಗಿ ರಿವಿಷನ್ ಮಾಡೋಣ. ಈ ಭೂಮಧ್ಯ ರೇಖೆಯು ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅಂದ್ರೆ ಇಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ಟೋಟಲ್ ಆಗಿ 3 ರಾಷ್ಟ್ರಗಳು ದಕ್ಷಿಣ ಅಮೆರಿಕಾದಲ್ಲಿ. ಆಫ್ರಿಕಾ ಖಂಡದಲ್ಲಿ 7 ರಾಷ್ಟ್ರಗಳು. ಒಂದನೇದು ಸಾವ್ ಟೋಮ್ ಪ್ರಿನ್ಸಿಪ್, ಗ್ಯಾಬೋನ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ರಿಪಬ್ಲಿಕ್ ಆಫ್ ಕಾಂಗೋ, ಸೋಮಾಲಿಯಾ ಮತ್ತು ಕೀನ್ಯಾ. ಟೋಟಲ್ ಆಗಿ 7 ರಾಷ್ಟ್ರಗಳು. ಇದಾದ ನಂತರ ಏಷ್ಯಾ ಖಂಡದಲ್ಲಿ ಮಾಲ್ಡೀವ್ಸ್, ಇಂಡೋನೇಷ್ಯಾ, ಕಿರಿಬಾಟಿ, ಇಲ್ಲಿ 3. ಸೊ ಟೋಟಲ್ ಆಗಿ 13 ರಾಷ್ಟ್ರಗಳ ಮೇಲೆ ಈ ಭೂಮಧ್ಯ ರೇಖೆಯು ನಮ್ಮ ಭೂಮಿಯ ಮೇಲೆ ಹಾಯ್ದು ಹೋಗುತ್ತದೆ. ಸೊ ಫ್ರೆಂಡ್ಸ್, ಭೂಮಧ್ಯ ರೇಖೆಯು ನಮ್ಮ ಜಗತ್ತಿನ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾಯ್ದು ಹೋಗುತ್ತದೆ ಅನ್ನೋದು ಮಾಹಿತಿ. ಈಗ ನಿಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಾದ್ರೆ ಮೊದಲಿಗೆ ನಾವು ಉತ್ತರ ಅಮೆರಿಕವನ್ನ ನೋಡೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀಲಿ ಬಣ್ಣದಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಹವಾಯಿ ದ್ವೀಪಗಳಿವೆ. ಹವಾಯಿ ದ್ವೀಪಗಳು ಈ ಏನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ 50ನೇ ರಾಷ್ಟ್ರ ಹವಾಯಿ ದ್ವೀಪ. ಸೊ ಹೀಗಾಗಿ ಹವಾಯಿ ದ್ವೀಪದ ಮೇಲೂ ಕೂಡ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಮೆಕ್ಸಿಕೋ ದೇಶದ ಮೇಲೂ ಕೂಡ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಬಹಾಮಾ ದ್ವೀಪಗಳ ಮೇಲೂ ಕೂಡ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಎಕ್ಸಾಮ್ಸ್ ನಲ್ಲಿ ಕ್ವಶನ್ ಕೇಳಬಹುದು, ಏನಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೋ ಇಲ್ಲವೋ ಅಂತ. ನೀವೆಲ್ಲರೂ ಇಲ್ಲ ಅಂತ ಬರೆದು ಬಿಟ್ರೆ ತಪ್ಪಾಗುತ್ತೆ. ಹವಾಯಿ ದ್ವೀಪದ ಮೇಲೂ ಕೂಡ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಆಫ್ರಿಕಾ ಖಂಡದಲ್ಲಿ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದಲ್ಲಿ ಮೊದಲಿಗೆ ವೆಸ್ಟರ್ನ್ ಸಹಾರಾ, ಇದಾದ ನಂತರ ಮಾರಿಟೇನಿಯಾ, ಇದಾದ ನಂತರ ಅಲ್ಜೀರಿಯಾ, ಮಾಲಿ, ನೈಜರ್ ಇದು ನೈಜೀರಿಯಾ ಅಲ್ಲ, ನೈಜರ್. ಇದಾದ ನಂತರ ಲಿಬಿಯಾ, ಈಜಿಪ್ಟ್. ಸೊ ಟೋಟಲ್ ಆಗಿ 7 ರಾಷ್ಟ್ರಗಳ ಮೇಲೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಆಫ್ರಿಕಾ ಖಂಡದ ಮೇಲೆ ಹಾಯ್ದು ಹೋಗುತ್ತದೆ. ಇದಾದ ನಂತರ ಸೌದಿ ಅರೇಬಿಯಾ ಪ್ರಸ್ಥಭೂಮಿಯಲ್ಲಿ ಸೌದಿ ಅರೇಬಿಯಾದ ಮೇಲೆ ಹಾಯ್ದು ಹೋಗುತ್ತೆ. ಮತ್ತೆ UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಒಮನ್ ದೇಶದ ಮೇಲೆ. ಸೊ ಟೋಟಲ್ ಆಗಿ ಈ ಪ್ರದೇಶದಲ್ಲಿ 3 ರಾಷ್ಟ್ರಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಡೈರೆಕ್ಟ್ಲಿ ನಮ್ಮ ಭಾರತದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಭಾರತದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗ್ತಾ ಇದೆ. ಇದಾದ ನಂತರ ಬಾಂಗ್ಲಾದೇಶದ ಮೇಲೂ ಕೂಡ ಹಾಯ್ದು ಹೋಗುತ್ತೆ. ಅದಾದ ನಂತರ ಮಯನ್ಮಾರ್ ನಂತರ ಚೀನಾದ ನಂತರ ತೈವಾನ್ ದೇಶಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾಯ್ದು ಹೋಗುತ್ತದೆ. ಇದಿಷ್ಟೇ ನೀವು ನೆನಪಿಟ್ರೆ ಸಾಕಾಗಲ್ಲ. ಇನ್ನು ಕೆಲವು ಸಾರಿ ಎಕ್ಸಾಮ್ಸ್ ನಲ್ಲಿ ಏನ್ ಕೇಳಬಹುದು,
ರೆಡ್ ಸಿ ಅಂದ್ರೆ ಕೆಂಪು ಸಮುದ್ರದ ಮೇಲೆ ಯಾವ ರೇಖೆ ಹಾಯ್ದು ಹೋಗುತ್ತದೆ ಅಂತ ಕೇಳ್ತಾರೆ. ಕೆಂಪು ಸಮುದ್ರದ ಮೇಲೆ ಹಾಯ್ದು ಹೋಗುವ ರೇಖೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದಾದ ನಂತರ ಇಲ್ಲಿ ತೈವಾನ್ ಜಲಸಂಧಿ ಇದೆ. ಈ ತೈವಾನ್ ಜಲಸಂಧಿಯಲ್ಲೂ ಕೂಡ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಅರಬ್ಬಿ ಸಮುದ್ರದಲ್ಲೂ ಕೂಡ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಿಷ್ಟು ನೀವೆಲ್ಲ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ತಿಳಿದುಕೊಳ್ಳಬೇಕಾಗಿರುವಂತಹ ಅಂಶ. ಇಕ್ವೇಟರ್ ಅಂದ್ರೆ ಭೂಮಧ್ಯ ರೇಖೆ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತಗಳು ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ನೋಡಿದೀವಿ. ಈಗ ನಾವು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು, ನಾನೇನ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇದೇ ಮಕರ ಸಂಕ್ರಾಂತಿ ವೃತ್ತದ ಒಂದು ರೇಖೆ. ಈ ರೇಖೆಯು ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾಯ್ದು ಹೋಗುತ್ತದೆ ಅನ್ನೋದನ್ನ ನೀವು ನೋಡೋದಾದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಮೊದಲು ಚಿಲಿ ದೇಶದ ಮೇಲೆ ಹಾಯ್ದು ಹೋಗುತ್ತದೆ. ಇದಾದ ನಂತರ ಅರ್ಜೆಂಟೀನಾ ಆದ ನಂತರ ಪೆರುಗ್ವೆ ನಂತರ ಬ್ರೆಜಿಲ್ ದೇಶದ ಮೇಲೆ ಈ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಸೊ ಟೋಟಲ್ ಆಗಿ ದಕ್ಷಿಣ ಅಮೆರಿಕಾದಲ್ಲಿ 4 ದೇಶಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಇಲ್ಲಿ ನೋಡಬಹುದು ಲೈನ್ ಡಾಟ್ಸು ಆಫ್ರಿಕಾ ಖಂಡದ ಮೇಲೆ ಬರುತ್ತೆ. ಆಫ್ರಿಕಾ ಖಂಡದ ಮೇಲೆ ಯಾವ ಯಾವ ರಾಷ್ಟ್ರಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ ಅಂದ್ರೆ ನಮೀಬಿಯಾ, ಬೋಸ್ವಾನಾ, ಸೌತ್ ಆಫ್ರಿಕಾದ ಮೊಜಾಂಬಿಕ್ ಮತ್ತು ಮಡಗಾಸ್ಕರ್. ಸೊ ಟೋಟಲ್ ಆಗಿ 5 ರಾಷ್ಟ್ರಗಳ ಮೇಲೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ 5 ರಾಷ್ಟ್ರಗಳ ಮೇಲೆ ಈ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಆಸ್ಟ್ರೇಲಿಯಾ ದೇಶದ ಮೇಲೂ ಕೂಡ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ನಂತರ ಇಲ್ಲಿ ನಾನು ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಫ್ರೆಂಚ್ ಪಾಲಿನೇಸಿಯಾ ಹಾಗೂ ಟೊಂಗಾ ಅನ್ನೋ ದ್ವೀಪಗಳಿವೆ. ಈ ದ್ವೀಪಗಳಲ್ಲೂ ಕೂಡ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಸೊ ಟೋಟಲ್ ಆಗಿ 10 ರಾಷ್ಟ್ರಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ ಮತ್ತು ಪ್ರಮುಖವಾದಂತಹ ಈ ದ್ವೀಪ ಸಮೂಹ ಆಗಿರ್ತಕ್ಕಂತಹ ಫ್ರೆಂಚ್ ಪಾಲಿನೇಸಿಯಾ ಮತ್ತು ಟೊಂಗಾ ಒಂದು ದ್ವೀಪಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಿಷ್ಟು ಸ್ನೇಹಿತರೆ ಮಕರ ಸಂಕ್ರಾಂತಿ ವೃತ್ತ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾಯ್ದು ಹೋಗುತ್ತದೆ ಅನ್ನೋದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.